ಒಬ್ಬ ಕಳು ಮಾಡ್ತಿದ್ನಂತ. ಕಳು ಮಾಡವಿದ್ದ. ಅವ ಏನು ಮಾಡಿದ್ನಂದ್ರೆ ಒಂದು ಹಳ್ಳಿಗೆ ಹೋದ. ಹಳ್ಳ್ಯಾಗ ಹಿಂದೆ ಗೌಡ್ರು, ಮಾಲಿ ಪಾಟೀಲ್ರು, ಸಾವ್ಕಾರು, ಶಾನ್ಭೋಗ್ರು ಮನೆಗಳಿರ್ತಿದ್ದು ನೋಡಿ. ಹೆಂಗೆ ಇರ್ತಿದ್ದು ಅಂದ್ರೆ ದೊಡ್ಡ ಮನೆ ಇರ್ತಿತ್ತು, ಹಿಂದೊಂದು ಹಿತ್ತಲು ಬಾಗಿಲು ಇರ್ತಿದ್ದು. ನೀವೆಲ್ಲ ನೋಡಿರಲಿ, ಅನುಭವ ಐತಿಲ್ಲ ನಿಮಗೆ. ಅದೊಂದು 10-15 ಫೀಟ್ ಗಾಡಿ ಇರ್ತೈತಿ, ಅದಕ್ಕೊಂದು ಹಿತ್ತಲು ಬಾಗಿಲು ಇರ್ತೈತಿ. ಅದಕ್ಕೆ ಬರೀ ಅಗಳಿ ಹಾಕ್ತಿದ್ರು, ಕೀಲಿ ಹಾಕ್ತಿರ್ಲಿಲ್ಲ. ಅದ್ರ ಹಿಂದೆ ಬೈಲು ಇರ್ತಿತ್ತು, ದೊಡ್ಡಿ ಅಂತಿರ್ತಿರೋದು, ದೊಡ್ಡಿ. ಅವ ಕಳ್ಳ ನೋಡ್ದ, ಈ ಹೆಂಗಾದ್ರೂ ಮಾಡಿ ಈ ಸಾವ್ಕಾರನ ಮನೆಗೆ ಕಳು ಮಾಡಬೇಕು. ಅದ್ರ ಸಮಸ್ಯೆ ಏನು ಅಂದ್ರೆ ಅದಕ್ಕೆ 15 ಫೀಟ್ ಎತ್ತರದ ಗಾಡಿ. ಅದು 15 ಫೀಟ್ ಎತ್ತರದ ಗಾಡಿ ಹಾರಿ ಅಗಳಿ ತೆಗೆದು ಬಿಟ್ಟರೆ ಒಳಗೆ ಹೋಗಕ್ಕೆ ಬರ್ತಿತ್ತು. ಅವ ಹೆಂಗಾದ್ರೂ ಮಾಡಿ ಮನೆ ಕಳು ಮಾಡ್ಬೇಕಂತವ. ಆದ್ರೆ ಗಾಡಿ ಹಾರದ ಸಮಸ್ಯೆ ಇತ್ತಲ್ಲ, ವಿಚಾರ ಮಾಡ್ಕೋಂತ ಊರಾಗ ಅಡ್ಡಾಡ್ತಿದ್ದ. ಊರು ಬಸ್ ಸ್ಟ್ಯಾಂಡ್ ಮುಂದೆ ಏನಾಗಿತ್ತು ಅಂದರೆ ಈ ಡೊಂಬರ ಆಟ ಆಡೋರು ಬಂದಿದ್ರು. ಡೊಂಬರ ಆಟ ಆಡ್ತಿರ್ತಾರಲ್ಲ, ಆ ಕಡೆ ಒಂದು ಈ ಕಡೆ ಒಂದು ಹಗ್ಗ ಕಟ್ಟಿ ತಂತಿ ಮೇಲೆ ನಡೀತಿರ್ತಾರೆ. ಮಂದಿ ಸುತ್ತ ಕೂಡಿರ್ತಾರೆ. ಮಂದಿ ಕೇಳ್ರಿ ಮಂದಿ ಕೇಕಿ ಹೊಡಿತಿರ್ತಾರೆ, ಚಪ್ಪಾಳಿ ಬಾರಿಸ್ತಿರ್ತಾರೆ, ಡೋಲು ಬಾರಿಸ್ತಿರ್ತಾರೆ. ಅವ ಓಡಿ ಬಂದು ಒಂದು ಜಂಪ್ ಮಾಡಿದ್ರಂದ್ರೆ 10-15 ಫೀಟ್ ಹಿಂಗೆ ಜಿಗದ ಆ ಕಡೆ ಜಿಗಿತಿರ್ತಾನ. ಮಂದೆಲ್ಲ ಕೂಡಿದ್ರು, ಒಂದು ದೊಡ್ಡ 15 ಫೀಟ್ ಹಗ್ಗ ಕಟ್ಟಿದ್ರು, ಚಪ್ಪಾಳಿ ಹೊಡಿತಿದ್ರು, ಡೋಲು ಬಾರಿಸ್ತಿದ್ರು. ಅವ ಏನು ಮಾಡ್ತಿದ್ದಂದ್ರೆ ಅಲ್ಲಿಂದ ಓಡಿ ಬಂದು ಒಂದು ಜಂಪ್ ಹಾಕಿ 15 ಫೀಟ್ ಹಾರ್ತಿದ್ದವ. ಯಾರು? ಡೊಂಬರಾಟ ಆಡವ. ಅವಾಗ ಇವ ಕಳ್ಳಿದ್ನಲ್ಲ, ಕಳ್ಳಗನ್ನಿಸ್ತು, ಇವ ನನಗೆ ಸೂಕ್ತ ವ್ಯಕ್ತಿ ಆಗ್ತಾನೆ ಇವ. ಯಾಕಂದ್ರೆ ಇವನು ತೊಗೊಂಡು ಹೋದ್ರೆ ಹೆಂಗಾದ್ರೂ ಈ ಮನೆಗೆ ಕಳು ಮಾಡ್ಬೋದು ನಾನು. ಎಲ್ಲ ಮಂದಿ ಹೋದ ಮೇಲೆ ಆ ಡಂಬರಾಟ ಆಡೋನ ಹತ್ರ ಹೋದ. ಅಲ್ಲೋ ಇಷ್ಟು ಮಂದಿ ಕೂಡಿಸಿ ದಿವಸ ಆಟ ಆಡ್ತೀಯಲ್ಲ, ಎಷ್ಟು ದುಡಿತಿ? ಏನ್ರಿ ಮಂದಿಗೆ ಹಿಂಗೆ ತಾಟ ಹಿಡ್ಕೊಂಡು ಹೋಗ್ತೀನಿ, ಅವ್ರು 1 ರೂಪಾಯಿ 2 ರೂಪಾಯಿ ಕೊಡ್ತಾರೆ, ಭಾಳ ಅಂದ್ರೆ 100-200 ರೂಪಾಯಿ ಆಗುತ್ತಾ, ಇಷ್ಟೇ ರೀ ಅಂದವ. ಅವಾಗ ಕಳ್ಳ ಹೇಳ್ದ, ನೋಡು ಎಷ್ಟು ದಿವಸ ಮಾಡಿದ್ರು ಬರೀ 100 ರೂಪಾಯಿ ನಿನಗೆ. ನೀ ಎಷ್ಟು ಸಲ ಲಗಾಟಿ ಜಂಪ್ 15 ಫೀಟಿನ ಜಿಗಿತಿ ನೀನು, ಆದರೂ ಬರೀ ನಿನಗೆ 100-200 ರೂಪಾಯಿ ಕೊಡ್ತಾರೆ ಅವರು. ಇವತ್ತು ಒಂದು ರಾತ್ರಿ ನನ್ನ ಜೊತೆಗೆ ಬಾ, ಒಂದು ಜಂಪ್ ಮಾಡಿದ್ರೆ ಒಂದು ಕೆಲಸ ಹೇಳ್ತೀನಿ ನಿನಗೊಂದು 50,000 ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂದವ. ಅಂದ ಒಂದು ಜಂಪಿಗೆ 50,000 ರೂಪಾಯಿ ಆದ್ರೆ ಬರ್ತೀನಿ ತೋಡ್ರಿ ನಿಮ್ಮ ಜೊತೆಗೆ ಇವತ್ತು. ಎಲ್ಲಿ ಬರಬೇಕು? ಈಗ ರಾತ್ರಿ 12 ಗಂಟೆಗೆ ಹಣಮಂದಿಯವ್ರ ಗುಡಿ ಹತ್ತಿರ ಬಾ, ನಾನು ನೀನು ಕೂಡಿ ಹೋಗೋಣ. ಒಂದು ಕೆಲಸ ಐತಿ ಹೇಳ್ತೀನಿ, ಮುಗಿಸು, 50,000 ಕೊಟ್ಟು ಕಳಿಸ್ತೀನಿ ನಿನಗೆ. ರಾತ್ರಿ 12 ಆಯಿತು. ಕಳ್ಳ 12ಕ್ಕೆ ಹನುಮಂತೇವ್ರ ಗುಡಿ ಹತ್ತಿರ ಬಂದ. ಇವನು ಡಂಬರಾಟ ಆಡೋನು 12ಕ್ಕೆ ಅಲ್ಲಿಗೆ ಬಂದ. ಇಬ್ಬರು ಕೂಡಿ ಈ ಸಾವ್ಕಾರ ಮನೆ ಹತ್ತಿರ ಬಂದರು. ಅವ ಕಳ್ಳ ಅವನಿಗೆ ತೋರಿಸ್ದ. ಕಳ್ಳ ಆ ಡಂಬರಾಟ ಆಡೋವನಿಗೆ ತೋರಿಸ್ದ. ಏನು ನಿನ್ನ ಕೆಲಸ ಏನಂದ್ರೆ, ಇಲ್ಲಿ ಕಾಣ್ತೈತೆಲ್ಲ ಇದು ವಾಡೆ, ಹಿಂದಿನ ಹಿತ್ತಲ ಬಾಗಲದ ಗಾಡಿ ಐತೆಲ್ಲ 15 ಫೀಟ್ ಐತಿ. ಇದನ್ನು ಓಡಿ ಬಂದು ಹಾರಿ ಜಿಗದಿ ಅಂದ್ರೆ ಅಗಳಿ ತೆಗೆದು ಬಿಡು, ನೀ 50,000 ರೂಪಾಯಿ ತೊಗೊಂಡು ಹೋಗು ಅಂತ. ಅವಾಗ ಇವ ಅಂದ, ಡಂಬರಾಟ ಆಡವಂದ, ಇದು ಎಷ್ಟು ಕೆಲಸ, ಈಗ ಹಾರಿ ಬಿಡ್ತೀನಿ ತೋಡ್ರಿ, 15 ಫೀಟ್ ಏನು, ಇನ್ನೂ 2 ಫೀಟ್ ಹಾರ್ಬೋದು ನಾನು ಅಂತ. ಇಷ್ಟ ಕೆಲಸ ನಿನಗೆ, ಓಡಿ ಬಂದು ಹಾರಿಬಿಡು, ಹಾರಿ ತೆಗೆದು ಬಿಟ್ರೆ ನಿನಗೆ 50,000 ರೂಪಾಯಿ ತಗೋ. ಅವಾಗ ಅವ ಡಂಬರಾಟ ಆಡವಂದ, ಈಗ ಒಂದು ಕೆಲಸ ಮಾಡಿರಿ, ನಮ್ಮ ಡೇರೆ ಐತಲ್ಲ ಅಲ್ಲಿ ಹೋಗಿ ಡೋಲ್ ತೊಗೊಂಬರ್ರಿ, ಒಂದು 100 ಮಂದಿ ಕೂಡಿಸ್ರಿ, ಹಾರ್ತೀನಿ ಅಂದವ. ಅವಾಗ ಇವಾಗ ಕಳ್ಳಂದ, ನಾವು ಬಂದಿದ್ದೆ ಅದಕ್ಕೆ ಅಲ್ಲ, ಕಳು ಮಾಡಕ್ಕೆ ಬಂದ್ರೆ ಮತ್ತೆ ಇಷ್ಟು ಮಂದಿನ ಕೂಡಿಸಿ ಕ್ಯಾಕೆ ಹಾಕಂತೀಯಲ್ಲ, ಡೋಲ್ ತೊಗೊಂಬ ಅಂತೀಯಲ್ಲ ನೀನು. ಅಲ್ಲ, ನಾ ಹಾರ್ತೀನಿ ಕರೆ, ಆದ್ರೆ ಮಂದಿ ಬಂದು ಕೂಡಿ ಡೋಲ್ ಹಾಕಲಿಲ್ಲ, ಚಪ್ಪಾಳಿ ಬಡಿಲಿಲ್ಲ, ಕೇಕಿ ಹಾಕಲಿಲ್ಲ ಅಂದ್ರೆ ನನಗೆ ಹಾರಕ್ಕೆ ಬರೋದಿಲ್ಲ ರೀ ಅಂದವ ಕಳ್ಳ ಡೊಂಬರಾಟ ಆಡವ. ಅಂದ್ರೆ ನಾ ಹಾರ್ಬೇಕಂದ್ರೆ ನೀವು ಕಳು ಮಾಡಕ್ಕೆ ಬಂದಿರೋ, ಎದಕ್ಕೆ ಬಂದಿರೋ ಪ್ರಶ್ನೆ ಇಲ್ಲ. ನಾ ಜಿಗಿಬೇಕಂದ್ರೆ ಮಂದಿ ಸಾತ್ಬೇಕು ನನಗಂತ. ಹಂಗೊಬ್ಬ ಸನ್ಯಾಸಿ ಜಿಗಿಬೇಕಾಗಿತ್ತು ಅಂದ್ರೆ ಭಕ್ತರು ಸಾತ್ಬೇಕು ಅಂದಾಗ ಜಿಗಿತಾರೆ ಅವ್ರು, ಇಲ್ಲಾಂದ್ರೆ ಜಿಗ್ಯಾಕ ಸಾಧ್ಯ ಇಲ್ಲ. ಅಂದ್ರೆ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಒಂದು ಮಠವನ್ನು ದೊಡ್ಡದು ಮಾಡ್ತದೆ. ಒಬ್ಬ ಮಠದ ಸ್ವಾಮೀಜಿ, ಸನ್ಯಾಸಿ, ಅವ ಯಾವಾಗ ದೊಡ್ಡವಾಗ್ತಾನಂದ್ರೆ ಭಾಳ ದೊಡ್ಡ ಮಠದಲ್ಲಿ ಬಂಗಾರ, ಬೆಳ್ಳಿ, ಸಂಸ್ಥೆ, ಆಸ್ತಿ ಇದೆಲ್ಲ ಇದ್ದರೆ ಯಾವ ಸ್ವಾಮಿಗಳು ದೊಡ್ಡವರಾಗೋದಿಲ್ಲ. ಒಬ್ಬ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ ಮಠದಿಂದಲ್ಲ, ಬಂಗಾರದಿಂದಲ್ಲ, ಆಸ್ತಿಯಿಂದಲ್ಲ. ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮೀಜಿ ದೊಡ್ಡವನಾಗೋದು ಯಾವಾಗ ನಿಮ್ಮಂಥ ಭಕ್ತರು ನಿಮ್ಮ ಎದೆಯೊಳಗೆ ಅವನಿಗೆ ಒಂದಿಷ್ಟು ಜಾಗ ಕೊಡ್ತಿರಲ್ಲ, ಆ ಜಾಗದಿಂದ ಅವರು ದೊಡ್ಡವರಾಗ್ತಾರೆ ಅಷ್ಟೆ. ಅದಕ್ಕಾಗಿ ಇಲ್ಲಿ ಪೂಜ್ಯ ದೇವರನ್ನು
ಗುರುಗಳು ಈ ಮಠಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದೆಲ್ಲ ಒಳ್ಳೆ ಭಕ್ತಿಯ ನಾಡು. ಈ ನಿಮ್ಮ ನಾಡೆಲ್ಲ ಹೆಂಗದ ಅಂದ್ರೆ ತಾಯಿ ತುಂಗಭದ್ರೆ ಹರಿದು ಈ ನಾಡಿನಲ್ಲಿ ಬರೀ ಭತ್ತ ಅಲ್ಲ, ಇದು ಭತ್ತ ಬೆಳಿಲಿಕ್ಕೆ ಎಷ್ಟು ಫೇಮಸ್ಸೋ ಈ ನಾಡಿನಲ್ಲಿ ಭತ್ತವೂ ಬೆಳೀತದೆ, ಭಕ್ತಿಯೂ ಬೆಳೀತದೆ, ಭಕ್ತಿಯನ್ನೂ ಬೆಳಿಬಹುದಿಲ್ಲ. ಇದು ಭತ್ತ ಬೆಳೆವ ನಾಡು, ಇದು ಭಕ್ತಿ ಬೆಳೆವ ನಾಡು. ಈ ನಾಡಿನಲ್ಲಿ ಇದೊಂದು ಅಭೂತಪೂರ್ವ ಸಮಾರಂಭ ಮಾಡಿದ್ದಾರೆ. ಅವರೆಲ್ಲ ಪೂಜ್ಯರ ಜೊತೆ, ಸಿದ್ದೇಶ್ವರ ದೇವರ ಜೊತೆ ಕೂಡಿ ಕೆಲಸ ಮಾಡಿ ನಮ್ಮಿಂದ ಏನಾದರೂ ಆಗಬೇಕಾದ್ರೆ ಯಾವಾಗಲೂ ದೇವರ ಜೊತೆಗೆ ನಾವಿರ್ತೇವೆ. ನೀವು ಯಾವ ಸಮಯಕ್ಕಿದ್ದರೂ ನೀವು ಹೇಳಿ, ನಮ್ಮಿಂದ ಏನು ಬೇಕಾದರೂ ಮಠ ಭಕ್ತರು ಬೆಳೆಯುವ ಯಾವುದಕ್ಕಾದರೂ ಸದಾ ನಿಮ್ಮ ಜೊತೆಗೆ ಗವಿಮಠವೂ ಇರ್ತದನ್ನುವ ಮಾತು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ಈಗ ನೀವು ಬಾಳಿ ಬೆಳಿತೀರಿ, ಬಾಳಿ. ಈಗ ಬೇರೆ ಗಿಡಗಳಿರ್ತಾವೆ, ಆಲದ ಗಿಡ ಇರ್ತೈತಿ, ಆಲದ ಗಿಡದ ಬುಡಕ್ಕೆ ಯಾವುದೂ ಬೆಳೆಯಂಗಿಲ್ಲ. ಆದ್ರೆ ಅದೇ ಬಾಳೆ ಗಿಡ ಇರ್ತೈತಿ ನೋಡ್ರಿ ನೀವು, ಬಾಳೆ ಗಿಡದ ಬುಡಕ್ಕೆ ಅನೇಕ ಸಸಿ ಮರಿಗಳು ಹುಟ್ಕೊತಾವೆ, ಬೆಳೆಸ್ತೈತದು. ತಾನು ಅಳದ ಮೇಲೇನೂ ಸಹಿತ ಅದಕ್ಕೆ ಸಾವು ಅನ್ನೋದಿಲ್ಲ. ಬಾಳೆ ಗಿಡಕ್ಕೆ ತಾನು ಅಳಿದ ಮೇಲೆಯೂ ಸಹಿತ ತನ್ನ 100 ಮರಿಗಳನ್ನು ತನ್ನ ಸುತ್ತ ಬೆಳೆಸಿ ಹೋಗಿರುತ್ತೈತದು. ಹಂಗೆ ಹಿಂದಿನ ಕೊಟ್ಟೂರು ಮಹಾಸ್ವಾಮಿಗಳವರ ಕಾಯ ಅಳಿದರೂ ಸಹಿತ ಅವರ ಮರಿಗಳೆಲ್ಲ ಮುಂದೆ ದೊಡ್ಡ ಬಾಳೆಯ ಗಿಡಗಳಾಗಿ ಇಲ್ಲಿ ನಿಲ್ಲುವಂತೆ ಬೆಳೆಸಿದಾರವರು. ಅದೇ ಬಾಳೆ ಗಿಡದ ಅವರ ಈಗಿನ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ಸಹಿತ ಅವರು ಗುರುಗಳಂತೆ ಅವರೂ ಪರಿಶ್ರಮ ಜೀವಿಗಳು. ಅವರು ಮಾಡುವ ಕಾರ್ಯಕ್ರಮಗಳಿರಲಿ, ಪುರಾಣಗಳಿರಲಿ, ಬಸವ ಪುರಾಣಗಳಿರಲಿ, ದಾಸೋಹ ಇರಲಿ, ಜಾತ್ರೆ ಇರಲಿ, ಅವರು ಗುರುಗಳು ಹೆಂಗಿದ್ರು ಸೇಮ್ ಡಿಟ್ಟು ಅಂತಾರಲ್ಲ ಹಾಗೆ ಅವರ ಕೆಲಸಗಳು ಸಹಿತ ಅಷ್ಟೇ ಪ್ರೀತಿಯಿಂದ ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ಗಜೇಂದ್ರಗಢದಲ್ಲಿ ಎಷ್ಟು ದೊಡ್ಡ ಬಸವ ಪುರಾಣವನ್ನು ಅವರು ಮಾಡಿದ್ರು. ಅವರು ಗುರುಗಳು ಹೆಂಗಿದ್ರು, ಅವರ ಕಾರ್ಯತತ್ಪರತೆ ಹೆಂಗಿತ್ತು, ಇವ್ರದ್ದು ಸಹಿತ ಅಷ್ಟೇ. ಈಗ ಹಿಟ್ಟಿನ ರೊಟ್ಟಿ, ಕಾಳಿನಂಗೆ ರೊಟ್ಟಿ, ಎಳಿಯಂಗೆ ಬಟ್ಟಿ, ಗುರುವಿನಂಗೆ ಶಿಷ್ಯರು. ಅವ್ರ ಗುರು ಹೆಂಗಿದ್ದ, ಶಿಷ್ಯರು ಸಹಿತ ಹಂಗಾದಾರ ಅವರು. ಅಂಥ ಕಾರ್ಯತತ್ಪರತೆಯುಳ್ಳ ಗುರುಗಳು, ಆ ಗುರು ಪರಂಪರೆ. ಮತ್ತು ನಿಮ್ಮ ಮಠಕ್ಕೊಂದು ಸಿದ್ದೇಶ್ವರ ದೇಶಿಕರನ್ನು ನಿಮ್ಮ ಮಠಕ್ಕೆ ಕೊಟ್ಟಾರ ನೋಡ್ರಿ. ಅವ್ರ ಹೆಸರ ಚಂದ ಐತಿ, ಸಿದ್ದೇಶ್ವರ. ಸಿದ್ಧ ಅಂದ್ರೆ ಎವರ್ ರೆಡಿ, ಅಂದ್ರೆ ಸಮಾಜದ ಕೆಲಸಕ್ಕೆ ಏನ ಬರಲಿ, ಭಕ್ತರ ಏಳಿಗೆಗಾಗಿ ಸದಾ ಯಾವನು ಟೊಂಕ ಕಟ್ಟಿ ನಿಲ್ತಾನಲ್ಲ, ಸದಾ ತಯಾರಾಗಿರೋವನಿಗೆ ಸಿದ್ದೇಶ್ವರ ಅಂತ ಕರೀತಾರೆ. ಅವರು ನಿಮ್ಮ ಸಿದ್ದೇಶ್ವರ ಗುರುಗಳವರು. ನಿಮ್ಮೆಲ್ಲ ಭಕ್ತರ ಏಳಿಗೆಗಾಗಿ ನಿಮ್ಮ ಸಲುವಾಗಿ ಇಲ್ಲಿ ಬಂದಾರವರು. ಮತ್ತು ಇವತ್ತೆಲ್ಲ ಭಾಳ ಮಂದಿ ಕೂಡ್ತೀರಿ, ಪಟ್ಟಾಧಿಕಾರ ಮಾಡ್ತೀರಿ, ಮತ್ತು ನಿಮ್ಮ ಮನೆಗೆ ಹೋಗ್ತೀರಿ. ಆದರೆ ಒಬ್ಬ ಸನ್ಯಾಸಿ, ನಾವು ಸುಮಾರು ಈ ಸನ್ಯಾಸ ಜೀವನದ 25 ವರ್ಷಗಳ ಈ ಕಾಲಘಟ್ಟದಲ್ಲಿ ನೋಡಿದಾಗ ಇದು ಸನ್ಯಾಸದ ಜೀವನ ಅಂದ್ರೆ ಏನು, ಹೂವಿನ ಹಾಸಿಗೆ ಅಲ್ಲ ಇದು, ಇದೊಂದು ಮುಳ್ಳಿನ ಹಾಸಿಗೆ ಇದು. ನಿಮ್ಮ ಸಂಸಾರಿಕರ ಜೀವನದಲ್ಲಿ ಕಷ್ಟಗಳು ಬರ್ತಾವ, ಸನ್ಯಾಸಿಗಳ ಜೀವನದಲ್ಲಿ ಕಷ್ಟಗಳು ಬರ್ತಾವೆ. ತೊಗೊಂಬರ್ತಾರೆ ಮೆಲ್ಲಕ್ಕೆ, ಆಮೇಲೆ ಮೆಲ್ಲಕ್ಕೆ ರಾಜಕಾರಣ ತೊಗೊಂಬರ್ತಾರೆ, ತೊಗೊಂಡು ಬಂದು ಸ್ವಾಮಿನ ಮೆತ್ತಗೆ ಮಾಡಿಡ್ತಾರೆ ಪೂರ. ಅದಕ್ಕೆ ನೀವು, ನನ್ನ ಅನುಭವ ಹೇಳಕತ್ತೀನಿ, ನಾನು ಯಾರಿಗೆ ಬೋಧನೆ ಮಾಡಕತ್ತಿಲ್ಲ. ಒಂದೂರಿನ ಮಠ ಅದು ವೈಭವಯುತವಾಗಿ ಬೆಳಿಬೇಕಾಗಿದ್ರೆ ನೀವು ಊರದ್ದು ಏನಾರ ಮಾಡಿಕೊಡ್ರಿ, ಪ್ರಶ್ನೆ ಇಲ್ಲ. ಮಠದ ಸಮೀಪ ಎಂದೂ ಜಾತಿ ಮತ್ತು ರಾಜಕಾರಣ ತರದಂಗೆ ನೋಡಿಕೊಂಡ್ರಿ ಅಂದ್ರೆ ಮಠ ಬೆಳಿತಾವಷ್ಟೆ. ಇರದೇ ಇದ್ದರೆ ಯಾವ ಮಠಗಳು ಬೆಳಿಲಿಕ್ಕೆ ತರೋದು ಇಲ್ಲ. ಅಂದರೆ ಎಷ್ಟೋ ಮಂದಿ ಸ್ವಾಮಿಗಳಿಗೆ ನನಗೆ ಹೂವಿನಾರ ಹಾಕಕ್ಕೆ ಕರೆದಿಲ್ಲಂತ, ವೇದಿಕೆ ಮೇಲೆ ಕರೆದಿಲ್ಲಂತ ಸ್ವಾಮಿಗಳಿಗೆ ಮಠ ಬಿಡಿಸಿದವ್ರು ಭಾಳ ಮಂದಿ ಅದಾರ. ನಾ ಹೇಳಕ್ಕೆ ಯಾಕಂದರೆ ಒಬ್ಬ ಸನ್ಯಾಸಿ ಇಡೀ ತನ್ನ ಆಯುಷ್ಯವನ್ನು ಬಿಟ್ಟು ಒಂದು ಸಮಾಜ ಬೆಳೆಸ್ಬೇಕಂತ ಒಂದು ಊರಿಗೆ ಬರ್ತಾನೆ. ನೀವು ನೋಡಿ, ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ. ಅವ್ರಿಗೆ LKGಯಿಂದನೇ ಓದ್ಸೋಕ್ಕೆ ಶುರು ಮಾಡ್ತೀರಿ. ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು, ಇವ್ರಿಗೆ ಮುಂದೆ ನೀಟ್ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇರ್ತದಲ್ಲ. ಮತ್ತೊಬ್ಬ ಸನ್ಯಾಸಿನೂ ಸಹಿತ ನಿಮ್ಮ ಮಗನೇ ಆತು. ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಷ್ಟು ದೊಡ್ಡದು ಅಂದ್ರೆ,
ನಾವೆಲ್ಲ ಮನೆಯಾಗಿದ್ರೆ ಇವತ್ತು ನಮಗೇನು ಮಾಡ್ತಾರೆ, ನಾಳೆ ಗುರುಗಳ ಪಟ್ಟಾಧಿಕಾರ ಆಗ್ತದೆ. ಪಟ್ಟಾಧಿಕಾರದಾಗ ಏನು ಮಾಡ್ತಾರೆ ಅಂದ್ರೆ ವಿಧಿವಿಧಾನ ಹೇಳ್ತೀನಿ ನಿಮಗೇನು ತಿಳಿದೈತಿ. ಪಟ್ಟಾಧಿಕಾರ ಅಂದ್ರೆ ಸ್ವಾಮಿಗಳಿಗೆ ದೊಡ್ಡ ಸಿಂಹಾಸನದ ಮೇಲೆ ಕೂಡಿಸಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಊರಾಗ ಅಂತ ತಿಳ್ಕೊಂಡಿರಿ ನೀವು. ಹಂಗಿರೋದಿಲ್ಲ, ಅದು ಇರ್ತೈತಿ ಕಣ್ಣಿಗೆ ಕಾಣೋದು. ಆದ್ರೆ ಕಣ್ಣಿಗೆ ಕಾಣಲಾರ್ದೇನು ಇರ್ತೈತಿ ಅಂದ್ರೆ ನಮ್ಮನ್ನೆಲ್ಲ ಒಳಗೆ ರೂಮ್ನಾಗ ಕರ್ಕೊಂಡು ಹೋಗ್ತಾರೆ. ಮೊದಲು ಒಂದು ಕೋಣೆಯೊಳಗೆ ಹಾಕ್ತಾರೆ. ಒಂದು ಕೋಣೆಯೊಳಗೆ ಹಾಕಿ ನಮ್ಮ ಗುರುಗಳನ್ನು ಮುಂದೆ ಕೂಡಿಸ್ತಾರೆ. 5-6 ಮಂದಿ ಹಿರಿಯರನ್ನ ಕರೆಸ್ತಾರೆ. ನಮ್ಮ ಹಡದ ತಂದೆ ತಾಯಿಗಳಿಗೆ ಕರೆಸ್ತಾರೆ. ಕರೆಸಿ ನಮ್ಮ ತಂದೆ ತಾಯಿಗೆ ಕೈಯಾಗ ಒಂದು ಕಾಯಿ ಕೊಟ್ಟು ಅವ್ರ ಕೈಯನ್ನು ಕಾಯಿ ತೆಗೆದು ಗುರುಗಳ ಸಮ್ಮುಖದಲ್ಲಿ ಹಿರಿಯರಿಗೆ ಕೊಟ್ಟು ನಮಗೆಲ್ಲ ಹೆತ್ತ ತಂದೆ ತಾಯಿಗಳಿಗೆ ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ಪಾಲಿಗೆ ಇವತ್ತು ನಿಮ್ಮ ಮಗ ಸತ್ತಾನ ಇಲ್ಲ, ನೀವೆಲ್ಲ ಇವನು ಮುಖ ನೋಡ್ಲಾರ್ದಂಗೆ ಹೊಳ್ಳಿ ಹೋಗಬೇಕು. ಇವತ್ತಿನಿಂದ ಇವರು ನಿಮ್ಮ ತಂದೆ ತಾಯಿಗಳಲ್ಲ, ಈ ಸಮಾಜವೇ ತಂದೆ ತಾಯಿ ಅಂತ ತಿಳ್ಕೊಳ್ರಿ ಅಂತ. ಅಂದ್ರೆ ಒಬ್ಬ ಸನ್ಯಾಸಿಯ ಯೋಗ ಎಷ್ಟು ದೊಡ್ಡದು ಅಂದ್ರೆ, ಮನೆಯಾಗಿದ್ರೆ ನಮಗೆ ಬರೀ 2 ತಂದೆ ತಾಯಿಗಳಿಗೆ ಮಗುವಾಗುವ ಯೋಗ ಬರ್ತಿತ್ತು. ಆದರೆ ಸಮಾಜದ ಉಡಿಯೊಳಗೆ ಬಿದ್ದಿದ್ದಕ್ಕಾಗಿ ಇವತ್ತು ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಅದು ಸನ್ಯಾಸಿಗೆ ಮಾತ್ರ ಬರ್ತದೆ. ಅದಕ್ಕೊಬ್ಬ ಸನ್ಯಾಸಿ ಅದು ಮುಳ್ಳಿನ ಹಾಸಿಗೆ. ನನಗೆ ಪಟ್ಟಾಧಿಕಾರ ಆಯ್ತು. ಪಟ್ಟಾಧಿಕಾರ ಆದಮೇಲೆ 1 ವರ್ಷ ಆಯ್ತು. ಯಾರೋ ಒಬ್ಬರು ಒಂದು ಮಾಲಾರ್ಪಣೆ ತೊಗೊಂಡು ಬಂದ್ರು. ಅವ್ರು ನನಗೆ ನೆನಪಿರಲಿಲ್ಲ, 1 ವರ್ಷ ಆಗಿತ್ತಂತ, ವಾರ್ಷಿಕೋತ್ಸವ ಇತ್ತಂತ. ಅವ್ರು ಬಂದು ಒಂದು ಹೂವಿನ ಸರ, ದೊಡ್ಡ ಹೂವಿನ ಸರ ತೊಗೊಂಬಂದು ನನಗೆ ಹೇಳಿದ್ರು. ಬಂದು ನಮಸ್ಕಾರ ಮಾಡಿ, ಎದಕ್ಕಪ್ಪ ಅಂತ ಕೇಳಿದೆ. ಇಲ್ಲ ಅಜ್ಜವರ, ಕಾಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು ನಿಮಗೆ. ಎದಕ್ಕೆ ಧನ್ಯವಾದ? ಇಲ್ಲ, ನೀವು ನಮ್ಮ ಮಠಕ್ಕಾಗಿ 1 ವರ್ಷ ಆಯ್ತು ನಮ್ಮ ಮಠಕ್ಕಾಗಿ, ನಮ್ಮ ಮಠ ಸುಸೂತ್ರವಾಗಿ ನಡೆಸಿ 1 ವರ್ಷ ನಡೆಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂದರು. ನಾನು ಅವ್ರಿಗೆ ಹೂವಿನ ಸರ ಅವನಿಗೆ ಹಾಕಿ ನಿನಗೆ ಧನ್ಯವಾದ ನಾ ಹೇಳಬೇಕಪ್ಪ ಅಂದೆ. ಅವ ಅಂದ, ನಮಗೆ ಯಾಕೆ ಹೇಳ್ಬೇಕ್ರಿ, 1 ವರ್ಷ ಸುಸೂತ್ರ ನಡೆಸಿದವ್ರು ನೀವು ಮಠ. ಇಲ್ಲ, ನಮಗೆ ನಡೆಸಿದ್ದಕ್ಕಲ್ಲ, ನಮಗೆ 1 ವರ್ಷ ಸುಮ್ಮನೆ ಸುಸೂತ್ರ ನಡೆಸಕ್ಕೆ ಬಿಟ್ರಲ್ಲಿ ನೀವು ಭಕ್ತರು, ಅದಕ್ಕೆ ನಿಮಗೆ ಹೇಳಬೇಕಾಗೈತೆ ಮೊದಲಂತ. ನಮಗೆ ಸುಮ್ಮನೆ ನಡ್ಸಕ್ಕೆ ಬಿಟ್ರಲ್ಲಿ ನೀವು, ಯಾವಾದರ ಒಂದು ಕಿಡಿ ಇಟ್ಟು ಏನಾರ ಮಾಡಿದ್ರೆ ಏನು ಮಾಡೋದೈತೆ. ಅದಕ್ಕೊಂದು ಸನ್ಯಾಸಿಯ ಜವಾಬ್ದಾರಿ ಭಕ್ತರ ಮೇಲೂ ಬಹಳ ದೊಡ್ಡದಿರ್ತದೆ. ಇದು ಭಕ್ತ ಮತ್ತು ಗುರುವಿನ ಸಂಬಂಧ ಅಷ್ಟೇ. ಇದು ನಾವು ಒಬ್ಬ ಮನುಷ್ಯ ಯಾರೂ ಪರಿಪೂರ್ಣ ಇರುವುದಿಲ್ಲ. ಒಮ್ಮೆ ಮಠ ನಡೆಸಬೇಕಾದ್ರೆ ಹೆಚ್ಚು ಕಡಿಮೆ, ಅರಿಯೋದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿರ್ತಾವೆ. ಸಮಾಜ ಸ್ವಾಮಿಗಳನ್ನು ನೋಡುವ ದೃಷ್ಟಿಕೋನನೂ ಹೇಗಿರಬೇಕು ಅಂದ್ರೆ, ಈಗ ನೀವು ತಂದೆ ತಾಯಿಗಳಿರ್ತೀರಿ, ನಿಮ್ಮ ಮಗ ತೊಡಿ ಮೇಲೆ ಏನೋ ಗಲೀಜು ಮಾಡ್ಕೊತೈತಿ. ನನ್ನ ಮಗ ಗಲೀಜು ಮಾಡ್ಕೊಂಡನಂತ ಯಾವ ತಂದೆ ತಾಯಿನೂ ತೊಡಿ ಕೊಯ್ಕೊಂಡಿಲ್ಲ, ಕಾಲು ಕೊಯ್ಕೊಂಡಿಲ್ಲ, ತೊಳ್ಕೊತಾರೆ, ಸ್ವಚ್ಛ ಮಾಡಿ ಮತ್ತೆ ಮಗನ ಅದೇ ಪ್ರೀತಿ ಮಾಡ್ತಿರ್ತಾರೆ. ಹಂಗೆ ಸಿದ್ದೇಶ್ವರ ದೇವರನ್ನು ನಿಮ್ಮ ಮಗ ಅಂತ ನೀವು ಪ್ರೀತಿ ಮಾಡಬೇಕು. ನೀವೆಲ್ಲ ಇವತ್ತು ಉಡಿ ತುಂಬ ಕಾರ್ಯಕ್ರಮ ಮಾಡಕತ್ತಾರಿಲ್ಲ. ಉಡಿ ತುಂಬೋದಂದ್ರೆ ಏನು? ಭಾಳ ಮಂದಿ ಬೇರೆ ಬೇರೆ ಹೇಳ್ಬೋದು, ಆದ್ರೆ ನನಗೆ ಅಂಥವು ಹೇಳೋಕ್ಕೆ ಇಷ್ಟ ಇಲ್ಲ. ಉಡಿ ತುಂಬೋದಂದ ಕೂಡಲೇ ನಿಮ್ಮ ಉಡ್ಯಾದಾಗ ಒಂದು ಕುಪ್ಪಸದ ಕಣ, ಒಂದಿಷ್ಟು ತೆಂಗ ಕೊಬ್ಬರಿ, 2 ಉತ್ತತ್ತಿ ಇಟ್ಟು ಉಡಿ ತುಂಬಿಸ್ಕೊಂಡು ಬಂದಿವಿ ಅಂತಲ್ಲ. ತಾಯಂದಿರಿಗೆ ಉಡಿ ತುಂಬೋದು ಇದರ ಅರ್ಥ ಏನು ಅಂದ್ರೆ, ನಿಮ್ಮ ಉಡ್ಯಾದಾಗ ಅವ್ರನ್ನ ಇವತ್ತು ತುಂಬಕತ್ತಾರೆ, ಇವ ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ರಿ ಅಂತ ಹೇಳೋದಷ್ಟೆ. ಅದಕ್ಕೆ ನಿಮ್ಮಲ್ಲಿ ಏನು ಜವಾಬ್ದಾರಿ ಬರಲಿ ಅಂದ್ರೆ, ಅದು ನಿಮ್ಮ ಮಗ, ಅವನು ಭಾಳ ಪ್ರೀತಿಯಿಂದ ಜೋಪಾನ ಮಾಡಿರಿ. ಮತ್ತು ಏನು ಸಮಾಜದ ಕೆಲಸ ಇರ್ತಾವ, ಊರಿನ ಕೆಲಸ ಇರ್ತಾವೆ, ಎಲ್ಲ ಹಿರಿಯರಿರಲಿ ಯುವಕರಿರಲಿ, ಅವರನ್ನು ಕಟ್ಕೊಂಡು ಕೆಲಸ ಮಾಡಿರಿ. ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದ್ರೆ, ಭಕ್ತರು ಅದಕ್ಕೆ ಸಹಕಾರ ಕೊಟ್ಟರೆ, ನೀವು ಯಾವ ಸ್ವರ್ಗಕ್ಕೂ ಹೋಗೋದು ಬೇಕಾಗಿಲ್ಲ. ಅವ ಸನ್ಯಾಸಿ ನಿಂತ ನೆಲವನ್ನೇ ಕೈಲಾಸ ಮಾಡುವ ಸಾಮರ್ಥ್ಯ ಒಬ್ಬ ಸನ್ಯಾಸಿಯಲ್ಲಿರ್ತದೆ. ಅದಕ್ಕೇನಂದ್ರೆ ಭಕ್ತರ ಸಹಕಾರ ಭಾಳ ಬೇಕಾಗತ್ತೆ. ಭಕ್ತರ ಸಹಕಾರ ಇಲ್ಲಾರ್ದೆ ಸನ್ಯಾಸಿ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೀವು ಹೂ ಅಂತಿರ್ಬೇಕು. ನಿಮ್ಮ ಕೇಕೆ, ನಿಮ್ಮ ಚಪ್ಪಾಳೆ, ನಿಮ್ಮ 2 ಪ್ರೀತಿಯ ಮಾತು ಒಬ್ಬ ಸನ್ಯಾಸಿಯನ್ನು ಭಾಳ ಎತ್ತರಕ್ಕೆ ಜಿಗಿಸ್ತಾವೆ.